ಪಹಲ್ಗಾಮ್ ದಾಳಿಗೆ ಭಾರತ ಪ್ರತ್ಯುತ್ತರ ಕೊಟ್ಟಿದೆ. ಮೊದಲನೇದಾಗಿ ಇದು ಗಡಿ ದಾಟದೆ ಪಾಕಿಸ್ತಾನದೊಳಗಿನ ಭಯೋತ್ಪಾದಕ ನೆಲೆಗಳನ್ನು ಛಿದ್ರಗೊಳಿಸಿದ ದಾಳಿಯಾಗಿದೆ. ಪಾಕಿಸ್ತಾನದ ಸೇನೆ ಅಥವಾ ನಾಗರಿಕರನ್ನ ಗುರಿಯಾಗಿಸದೆ ನಡೆದ ಕೇವಲ ಉಗ್ರರ ವಿರುದ್ಧದ ಪ್ರತ್ಯುತ್ತರ ಆಗಿದೆ. ಭಾರತದ ಈ ಸಂಯಮಪೂರ್ಣ ದಾಳಿಯ ಬಳಿಕ ಪ್ರತಿಕ್ರಿಯಿಸಿರುವ ಅಮೆರಿಕ ಭಾರತದ ಪರವಾಗಿ ನಿಂತಿದೆ ಮತ್ತು ಭಾರತದ ದಾಳಿಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬೇಡಿ ಅಂತ ಪಾಕಿಸ್ತಾನಕ್ಕೆ ಸೂಚಿಸಿದೆ ಅನ್ನುವುದು ಮಹತ್ವದ ಬೆಳವಣಿಗೆಯಾಗಿದೆ. ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದೆ. ಭಾರತೀಯ ಸೇನೆ ಅಧಿಕೃತ ಪತ್ರಿಕಾಗೋಷ್ಠಿ ನಡೆಸಿ ಸಂಪೂರ್ಣ ಯೋಜನೆಯ ನಂತರ ಈ ದಾಳಿಯನ್ನ ಹೇಗೆ ನಡೆಸಲಾಯಿತು ಅನ್ನೋದನ್ನ ವಿವರವಾಗಿ ತಿಳಿಸಿದೆ. ಈಗ ಭಾರತದ ಈ ದಾಳಿಯ ನಂತರ ಯುದ್ಧದಂತಹ ಪರಿಸ್ಥಿತಿ ಉದ್ಭವಿಸಿದ್ರೆ ಅಮೆರಿಕ ನಿಲುವು ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಗುಪ್ತಚರ ಸಂಸ್ಥೆಗಳ ಮಾಹಿತಿಯೊಂದಿಗೆ ಭಾರತದ ಸೇನೆಯ 3 ಪಡೆಗಳು ಆಪರೇಷನ್ ಸಿಂಧೂರ್ ಮೂಲಕ ಪಿಒಕೆ ಮತ್ತು ಪಾಕಿಸ್ತಾನದ ವಿವಿಧ ಸ್ಥಳಗಳಲ್ಲಿ ದಾಳಿಗಳನ್ನು ನಡೆಸಿದ್ವು. ಈ ಕಾರ್ಯಾಚರಣೆಯಲ್ಲಿ ನಮ್ಮ ಗಡಿಯೊಳಗೆ ಇದ್ದುಕೊಂಡೇ ಪಾಕಿಸ್ತಾನದೊಳಗಿನ ಸ್ಥಳಗಳನ್ನು ನಿಖರವಾಗಿ ಹೊಡೆಯಲಾಗಿದೆ. ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರಮುಖ ಪತ್ರಕರ್ತರಲ್ಲಿ ರವೀಶ್ ಕುಮಾರ್ ಅವರು ಭಾರತದ ಈ ಪ್ರತ್ಯುತ್ತರ ಪಾಕಿಸ್ತಾನಕ್ಕೆ ತನ್ನ ನೆಲದಲ್ಲಿ ಭಯೋತ್ಪಾದನೆ ಯಾಕೆ ಬೆಳೀತಿದೆ ಅಂತ ಯೋಚಿಸೋಕೆ ಒಂದು ಅವಕಾಶವಾಗಿದೆ ಅಂತ ಹೇಳಿದ್ದಾರೆ. ಭಯೋತ್ಪಾದಕ ನೆಲೆಯಾಗುವ ತಪ್ಪನ್ನ ಮಾಡಿದಾಗ ಅರಾಜಕತೆ ಮತ್ತು ಹುಸಿ ಪ್ರಜಾಪ್ರಭುತ್ವವನ್ನ ಎದುರಿಸಲೇಬೇಕಾಗತ್ತೆ. ಸೈನ್ಯ ಯಾವತ್ತೂ ಸರ್ಕಾರ ನಡೆಸೋದಕ್ಕಲ್ಲ. ಸೈನ್ಯವೇ ಸರ್ಕಾರವಾಗುವಲ್ಲಿ ಅಥವಾ ಸರ್ಕಾರ ಸೈನ್ಯದೊಳಗೆ ಹಸ್ತಕ್ಷೇಪ ಮಾಡುವಲ್ಲಿ ಅರಾಜಕತೆ ಮತ್ತು ಭಯೋತ್ಪಾದನೆಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಭಾರತದ ಈ ಸಂಯಮದ ಪ್ರತಿಕ್ರಿಯೆ ತನ್ನೊಳಗೆ ಪ್ರಜಾಪ್ರಭುತ್ವ ದೇಶವನ್ನ ನಿರ್ಮಿಸೋಕೆ ಹೋರಾಡುವ ಒಂದು ಅವಕಾಶ ಆಗಿರಬೇಕು. ಪಾಕಿಸ್ತಾನ ತನ್ನೊಳಗೆ ಉತ್ತರಗಳನ್ನು ಹುಡುಕಬೇಕು ಅಂತ ಹೇಳಿದ್ದಾರೆ. ಜಗತ್ತು ಯುದ್ಧದ ವಿರುದ್ಧ ಪ್ರತಿಭಟಿಸ್ತಾ ಇದೆ, ಅದನ್ನೂ ಕೂಡ ಮಾಡಬೇಕು. ಯುದ್ಧ ಯಾರ ಪರವಾಗಿಯೂ ಇಲ್ಲ, ಇದು ಸಾಬೀತಾಗಿರುವ ಸತ್ಯ. ಪುನರಾವರ್ತಿತ ಭಯೋತ್ಪಾದಕ ದಾಳಿಗಳು ಪ್ರತಿ ದಾಳಿಗೆ ಕಾರಣ ಆಗತ್ತೆ, ಯುದ್ಧದ ಆತಂಕಕ್ಕೆ ಕಾರಣ ಆಗತ್ತೆ. ಭಯೋತ್ಪಾದಕ ನೆಲೆಗಳನ್ನ ನಿರ್ಮೂಲನೆ ಮಾಡೋಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋಕೆ ಜಗತ್ತು ಒಟ್ಟಾಗಿ ಸೇರಬೇಕು ಅಂತ ಹೇಳಿದ್ದಾರೆ. 26 ಭಾರತೀಯರು ಮತ್ತು ಒಬ್ಬ ನೇಪಾಳಿ ಪ್ರಜೆ ಯುದ್ಧವಿಲ್ಲದೆ ತಮ್ಮ ಪ್ರೀತಿ ಪಾತ್ರರನ್ನ ಅಗಲಿದ್ರು. ಎಲ್ಲಾ ದ್ವೇಷಪೂರಿತ ಪ್ರಚೋದನೆಗಳನ್ನ ಬದಿಗಿಟ್ಟು ಪ್ರತಿಕ್ರಿಯೆ ನೀಡಬೇಕು ಅನ್ನೋ ಅಂಶದ ಮೇಲೆ ದೇಶ ಒಗ್ಗಟ್ಟಿನಿಂದ ಇತ್ತು. ಉತ್ತರ ನೀಡಲಾಯಿತು. ಅದರ ಧ್ವನಿ ಕಾಶ್ಮೀರದಿಂದಲೂ ಬಂತು ಅಂತ ಹೇಳಿದ್ದಾರೆ. ಭಯೋತ್ಪಾದಕ ದಾಳಿ ಕಾಶ್ಮೀರಿಗಳ ಅನ್ನದ ಮೇಲಿನ ದಾಳಿಯಾಗಿತ್ತು. ಒಂದೇ ಏಟಿಗೆ ವ್ಯವಹಾರ ನಿಂತು ಹೋಯಿತು. ವಿರೋಧ ಪಕ್ಷವೂ ದೃಢವಾಗಿ ನಿಲ್ತು ಮತ್ತು ಸರ್ಕಾರ ಈ ಭಾವನೆಗೆ ಸ್ಪಂದಿಸಿತು ಅಂತ ಅವರು ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯ ದುಃಖವನ್ನ ಸಂತೋಷವಾಗಿ ಪರಿವರ್ತಿಸೋಕೆ ಸಾಧ್ಯ ಇಲ್ಲ, ಅದು ಕಡಿಮೆ ಆಗೋಕ್ಕೂ ಸಾಧ್ಯ ಇಲ್ಲ. ಸರ್ಕಾರದ ಈ ಪ್ರತಿಕ್ರಿಯೆಯನ್ನ ಒಂದು ಉನ್ಮಾದವಾಗಿ ಪರಿವರ್ತನೆ ಮಾಡಬಾರದು. ಇದು ನಿಖರವಾದ ಮತ್ತು ಸಂಯಮದ ಪ್ರತಿಕ್ರಿಯೆಯ ಶಕ್ತಿಯನ್ನ ಕುಗ್ಗಿಸುತ್ತೆ. ಈ ಸಮಯದಲ್ಲಿ ಉನ್ಮಾದವನ್ನ ತಪ್ಪಿಸಬೇಕು. ಯುದ್ಧದ ವಿನಾಶದ ಬಗ್ಗೆ ಮಾತನಾಡೋರ ಮಾತನ್ನೂ ಕೇಳಬೇಕು ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವವನ್ನ ಅಮಾನತುಗೊಳಿಸುವ ಬಯಕೆಯನ್ನ ತಪ್ಪಿಸಬೇಕು ಅಂತ ಹೇಳಿರುವ ರವೀಶ್ ಕುಮಾರ್ ಈ ಉತ್ತರವನ್ನ 2 ಪದಗಳಲ್ಲಿ ಸಂಕ್ಷೇಪಿಸಬಹುದು. ಜೈ ಹಿಂದ್ ಅಂತ ಎಕ್ಸ್ನಲ್ಲಿ ಬರೆದಿದ್ದಾರೆ. ಭಾರತೀಯ ಸೇನೆ ನಿಖರವಾದ ಉತ್ತರವನ್ನ ನೀಡಿದೆ. ನಾಗರಿಕರಾಗಲಿ ಅಥವಾ ಪಾಕಿಸ್ತಾನ ಸೇನೆಯಾಗಲಿ ಗುರಿಯಾಗಿರಲಿಲ್ಲ. ಭಯೋತ್ಪಾದಕ ನಾಯಕರ ಆ ಪ್ರಧಾನ ಕಚೇರಿಗಳನ್ನ ಗುರಿಯಾಗಿಸಲಾಗಿತ್ತು. ಅಲ್ಲಿ ಭಯೋತ್ಪಾದಕರ ಫ್ಯಾಕ್ಟರಿನೇ ನಡೀತಿದೆ. ಇದು ಭಾರತದಿಂದ ಬಹಳ ಸಂಯಮದ ಪ್ರತಿಕ್ರಿಯೆಯಾಗಿದೆ ಮತ್ತು ಅದಕ್ಕಾಗಿಯೇ ಅಮೆರಿಕ ಕೂಡ ನಮ್ಮೊಂದಿಗೆ ನಿಂತಿದೆ. ಅಮೆರಿಕದಿಂದ ಔಪಚಾರಿಕ ಹೇಳಿಕೆ ಬಿಡುಗಡೆಯಾಗಿದೆ. ಭಾರತದ ದಾಳಿಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬೇಡಿ ಅಂತ ಅಮೆರಿಕದ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಸೂಚಿಸಿದ್ದಾರೆ. ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧ ಮಾಡುವ ಧೈರ್ಯ ಮಾಡಬಾರದು. ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳುವ ಹಕ್ಕು ಭಾರತಕ್ಕಿದೆ ಅಂತ ಅಮೆರಿಕ ಹೇಳಿದೆ. ಇಲ್ಲಿಯವರೆಗಿನ ಅಮೆರಿಕದ ಹೇಳಿಕೆಗಳು ಗೊಂದಲ ಸೃಷ್ಟಿಸ್ತಾ ಇದ್ವು. ಈಗದು ಭಾರತವನ್ನ ಬಹಿರಂಗವಾಗಿ ಬೆಂಬಲಿಸಿದೆ. ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಭಾರತಕ್ಕೆ ಸಂಪೂರ್ಣ ಹಕ್ಕುಗಳಿವೆ ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡುತ್ತಿದೆ. ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಹೇರುವ ತಪ್ಪನ್ನ ಮಾಡಕೂಡದು. ಇದುವರೆಗೆ ಪಾಕಿಸ್ತಾನದ ಪರವಾಗಿ ನಿಂತಂತೆ ಕಾಣ್ತಿದ್ದ ಚೀನಾದ ಮೇಲೆ ಕೂಡ ಅಮೆರಿಕದ ಈ ಪ್ರತಿಕ್ರಿಯೆ ಪರಿಣಾಮ ಬೀರದೇ ಇರೋದಿಲ್ಲ. ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ವಿರೋಧಿಸುವ ಹೇಳಿಕೆ ಚೀನಾದ ಕಡೆಯಿಂದ ಬಂದಿದ್ದೇನೋ ಹೌದು. ಅದರ ಹೊರತಾಗಿಯೂ ಚೀನಾ ಬಹಳ ಜಾಣತನದಿಂದ ಭಾರತ ಶಾಂತಿಯನ್ನ ಕಾಪಾಡಿಕೊಳ್ಬೇಕು, ಪಾಕಿಸ್ತಾನ ಕೂಡ ಶಾಂತಿಯನ್ನ ಕಾಪಾಡಿಕೊಳ್ಬೇಕು ಅಂತ ಹೇಳಿರೋದನ್ನ ಗಮನಿಸಬಹುದು. ಚೀನಾ ಬಹಿರಂಗವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ರೆ ಮತ್ತು ಯುದ್ಧದ ಪರಿಸ್ಥಿತಿ ಉದ್ಭವಿಸಿದ್ರೆ ಭಾರತ ಏನು ಮಾಡುತ್ತೆ ಅನ್ನೋದನ್ನ ನೋಡಬೇಕು. 1971ರ ಯುದ್ಧದ ಸಮಯದಲ್ಲೂ ಪಾಕಿಸ್ತಾನ ಚೀನಾದತ್ತ ನೋಡ್ತಾನೆ ಇತ್ತು, ಆದರೆ ಚೀನಾ ಅದಕ್ಕೆ ಸಹಾಯ ಮಾಡಲಿಲ್ಲ. ಇನ್ನೊಂದು ವಿಚಾರ ಏನು ಅಂದ್ರೆ ಭಾರತ ಒಂದು ಅತ್ಯಂತ ಬುದ್ಧಿವಂತ ಮತ್ತು ಸಂವೇದನಾಶೀಲ ಹೆಜ್ಜೆಯನ್ನಿಟ್ಟಿದೆ. ಭಾರತದ ಸೇನೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಉಪಸ್ಥಿತರಿದ್ದರು. 2 ಮಹಿಳಾ ಅಧಿಕಾರಿಗಳು ಕೂಡ ಹಾಜರಿದ್ದರು. ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಾಗೆಯೇ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಆ 2 ಮಹಿಳಾ ಅಧಿಕಾರಿಗಳು. ಇದು ಭಾರತದಿಂದ ಜಗತ್ತಿಗೆ ಒಂದು ಸಂದೇಶ ಆಗಿದೆ. ಧರ್ಮದ ಬಗ್ಗೆ ಕೇಳಿ ಕೊಂದವರಿಗೆ, ಆ ಎಲ್ಲ ವಿವಾಹಿತರನ್ನ ಅವರ ಪತ್ನಿಯರ ಎದುರೇ ಕೊಂದವರಿಗೆ ಇದು ತಕ್ಕ ಉತ್ತರ ಆಗಿದೆ. ಮೊದಲನೇದಾಗಿ ಕಾರ್ಯಾಚರಣೆಯ
ಹೆಸರು ಆಪರೇಷನ್ ಸಿಂಧೂರ್. ಧರ್ಮದ ಬಗ್ಗೆ ಕೇಳಿಕೊಂಡವರಿಗೆ ಈ ಹೆಸರಿನ ಮೂಲಕ ಉತ್ತರ ಕೊಡಲಾಗಿದೆ. ಇದರ ಜೊತೆಗೆ ನಮ್ಮ ಪಡೆಗಳಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವೆ ಯಾವುದೇ ತಾರತಮ್ಯ ಇಲ್ಲ ಅಂತ ಭಾರತ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟಿದೆ. ಪಾಕಿಸ್ತಾನಿ ಭಯೋತ್ಪಾದಕರು ಭಾರತದ ಜನರನ್ನ ಅವರ ಧರ್ಮದ ಹೆಸರಲ್ಲಿ ಗುರಿಯಾಗಿಸಿದ್ರು. ಆದರೆ ನಮ್ಮ ಸೇನೆಯಲ್ಲಿ ಲಿಂಗ ಅಥವಾ ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇಲ್ಲ ಅಂತ ಸಂದೇಶ ನೀಡಲಾಗಿದೆ. ದಾಳಿಯ ನಂತರದ ಹೆಜ್ಜೆಯಾಗಿ ಗಡಿ ಬಳಿ ವಾಸ ಮಾಡುವ ನಾಗರಿಕರನ್ನ ಸುರಕ್ಷಿತ ಸ್ಥಳಗಳಲ್ಲಿ ಬಂಕರ್ಗಳಿಗೆ ಸ್ಥಳಾಂತರಿಸೋಕೆ ಜಮ್ಮು ಮತ್ತು ಕಾಶ್ಮೀರ ಆಡಳಿತ ಮತ್ತು ಗೃಹ ಸಚಿವರು ಸೂಚನೆ ನೀಡಿದ್ದಾರೆ. ಸ್ಥಳಾಂತರ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಅಲ್ಲಿನ ನಾಗರಿಕರ ಸುರಕ್ಷತೆಯ ಬಗ್ಗೆ ಪೂರ್ಣ ಲಕ್ಷ್ಯ ಕೊಡೋಕೆ ಗೃಹ ಸಚಿವರು ಹೇಳಿದ್ದಾರೆ. ಭಾರತ ತನ್ನ ಉತ್ತರವನ್ನ ನೀಡಿದೆ ಮತ್ತದು ತುಂಬಾ ಸಂಯಮದ ಉತ್ತರ ಆಗಿದೆ. LOC ದಾಟದೆ ಭಯೋತ್ಪಾದಕ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ನಡೆದಿದೆ. ಈಗ ಚೆಂಡು ಪಾಕಿಸ್ತಾನದ ಕೈಯಲ್ಲಿದೆ. ಪಾಕಿಸ್ತಾನ ಪ್ರತೀಕಾರ ತೀರಿಸಿಕೊಂಡ್ರೆ ಅದಕ್ಕೆ ತಕ್ಕ ಬೆಲೆ ತೆರಲೇಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.